ಈಗ ಅವು ಏನೇನ್ ಸಾಮಾನು ಅವ್ನ ತೋರ್ಸ್ರಿ ಈಗ ಅವ್ನ ಏನೇನ್ ಬೆಳಿತೀರ ಅವನ್ನೆಲ್ಲ ಅವನ್ನ ತೋರಿಸ್ತೇಪ ಬಾ ನೋಡೋಣ ಬಾ ಅವ್ನ ಏನೇನ ಹೆಂಗಿರ್ತಾವ ಬರ್ರಿ ಅವ್ನ ನೋಡೋಣ ಬಾ ಅವು ಹೆಂಗಿರ್ತಾವ ಅವು ಏನೇನ್ ಸಾಮಾನ ಬಾ ಇದೆ ಅಪೇತೆಯಲ್ಲಿ ಮಾನವ ನುಡಿದಂತೆ ನಡೆದು ಈ ಜನ್ಮ ಕಡಿಮೆ ಮಾಡಿಕೊಂತಾನ್ರಿ. ಮಾನವ ನುಡಿದಂತೆ ನಡೆದು ಈ ಜನ್ಮ ಕಡಿಮೆ ಮಾಡಿಕೊಂತಾನ. ಆದ್ರ ಬ್ರಹ್ಮನಿಗೆ ಹುಟ್ಟಿಸದ್ರಾಗ ಒತ್ತೋತು, ವಿಷ್ಣುನಿಗೆ ರಕ್ಷಣೆ ಮಾಡೋದ್ರಾಗ ಒತ್ತೋತು, ರುದ್ರನಿಗೆ ಲಯ ಮಾಡೋದ್ರಾಗ ಒತ್ತೋತು. ನುಡಿದಂತೆ ನಡೆದ ಅವ್ರಿಗೆ ಮೋಕ್ಷ ಐತೇನ ಇಲ್ಲ. ಆದ್ರೆ ಈ ಮಾನವ ಈ ಕರೆಯತೆಲ್ಲ ಮಾನವ ನುಡಿದಂತೆ ನಡೆದು ಈ ಜನ್ಮ ಕಡಿಮೆ ಮಾಡಿಕೊಂತಾನ್ರಿ. ಅದಕ್ಕ ಈ ಮಾನವ ಅದಕ್ಕ ಶಿವನಕ್ಕಂತೂ ಶಿವ ಶರಣರ ಸಂಘವೇ ಅದಕ್ಕೆ ಅಂದಾರ. ದೇವ್ರ ಶಿವನು ದೊಡ್ಡವನಲ್ಲ, ಶಿವ ಶರಣರ ದೊಡ್ಡರ ಅಂತ ಹೇಳ್ತೈತ್ರಿ ಸುದ್ದಿ. ಯಾವ್ದೇ ಹಾಕವಲ್ದಕ್ಕ ಅದನ್ನ ಅನುಕೂಲ ಅದಕ್ಕ ಈ ರೈತರಿಗೆ ಅನುಕೂಲ ಆಗತ್ತೆ. ಅದ್ ನುಡಿದಂತೆ ನಡೆದು ಈ ಜನ್ಮ ಕಡಿಮೆ ಮಾಡಿಕೊಳ್ರಪ್ಪ ಅಂತ ಹೇಳ್ತೈತಿ. ಅದರಿಂದ ವ್ಯವಹಾರ ಆಗ್ತೈತಿ. ಇವ್ರು ಮೆಂಬರ್ ಅವರು. ಅದಂತೆಗ ಈ ಶರಣರ ಸಂಘದಿಂದ ಎಲ್ಲ ಫಲ ಆಗೋದು. ಈಗ ಸಂಸಾರ ಯಾರಿಗಾರ ಹೇಳೋರಾಗೈತೆ? ಯಾರಿಗ ಹೇಳೋರಾಗಿಲ್ಲ. ಶರಣರಿಗೆ ಬಂದಿದ್ದೆಲ್ಲ ಬರಲಿ ದಯ ಗುರುವಿನ ದಯ ಹೊಂದಿರ್ಲಿ ಅಂತಾರೆ. ಎಂತ ಮಾತಾಡಿದ ಬಂದಿದ್ದೆಲ್ಲ ಬರಲಿ ಗುರುವಿನ ದಯ ಹೊಂದಿರ್ಲಿ. ಅದಕ್ಕೆ ಮತ್ತೆ ಬಸವಣ್ಣರು ಹೇಳ್ಯಾರ ಮರಣವೇ ಅಂಬುವುದೇ ಮಹಾನವಮಿ ಅಂದಾರ. ಮರಣ ಮಹಾನವಮಿ ಹಬ್ಬಿದ್ದಂಗೈತೆ. ಮರಣ ಬರ್ತಂದ್ರೆ ನಾಳೆ ಬರ್ತಂದ್ರೆ ಇವತ್ತ ಬರ್ಲಿ, ಇವತ್ತು ಬರುತ್ತಲ್ಲ ಈಗ ಬರ್ಲಿ ಅಂತಾರ ಶರಣರು. ಯಾಕಂದ್ರೆ ಅದು ಸುಕೃತ ಅದ, ಎಲ್ಲರಿಗೆ ಸಿಗಲ್ರಪ್ಪ. ಹಂಗ ಅದ್ರ ಸಲುಗ ಈಗೇನೋ ನಿಮ್ಮಂತರ ಮಾಡಿಕೊಟ್ಟಾರ. ಈಗ ಉದ್ಯೋಗ ಮಾಡಕೈತಿ ಉದರ ಪೋಷಣೆಗೆ. ಉದರ ಪೋಷಣೆ ಈಗ ಮಾಡ್ಬೇಕಲ್ರಪ್ಪ. ಏನ ಮಾತಾಡ್ತಿರಲ್ಲ ಸರ್ ನೀವು? ಕಾಯಕವೇ ಕೈಲಾಸ. ಎಷ್ಟು ಚೆನ್ನಾಗ್ ಮಾತಾಡ್ತೀರಿ. ಇವೆಲ್ಲಾ ಜ್ಞಾನ ಎಲ್ಲಿಂದ ಕಲ್ಕೊಂಡ್ರಿ ನೀವು? ಇವು ಶರಣರ ಹತ್ರಪ್ಪ. ಶರಣರ ಹತ್ರ. ಶರಣರ ಒಡನಾಟ ಜಾಸ್ತಿ. ಶರಣರ ಒಡನಾಟದಿಂದ. ಇನ್ನೊಂದು ರೀ, ಈಗ ಒಂದು ಅದು ಶರಣರ ಒಡನಾಟ ಅಂದ್ರ ಹುಚ್ಚಿರಪ್ಪ ಅಂತ ಹೇಳಿ ನೋಡ್ರಿಪ್ಪ. ಏನಂತ ಹೇಳಪ್ಪ? ಹೌದು ಯಾವ್ದು ಹೌದು ಅದ ಅಲ್ಲ, ಯಾವ್ದು ಅಲ್ಲ ಅದು ಹೌದು ಅಂದಾನ. ಯಾವ್ದು ಹೌದು ಅಂತವಿ ಅದ ಅಲ್ಲ ಅಂದಾನ. ಯಾವ್ದಲ್ಲ ಅಂತದಿ ಅದು ಹೌದು ಅಂದಾನ. ಈಗ ಇಡೀ ಜಗತ್ತ ಅಂತೈತಿ ಬೀಗರಿಂದ ಉದ್ಧಾರ ಆಗಿದಾರಪ್ಪ ಅಂತಂದ್ರೆ ಯಾರು ಕೇಳಿದ್ರೆ ನಾವ್ ಅವ್ನ್ದ ಏನೇನೋ ಅದಕ್ಕೆ ನಾವ್ ಅವನಿಂದ ಉದ್ಧಾರ ಆಗಿಲ್ಲ ಬೀಗ್ಲಿಂದ ಅಂತಾರ. ಅಂದ್ರ ಬೀಗರು ಮಗಳು ಕೊಟ್ರೆ 4 ಮಕ್ಕಳಾದ್ರೆ ನಾವ್ ಉದ್ಧಾರ ಆದಂಗ. ಅದು ತಪ್ಪಲ್ಲ. ಇವ್ ಮಾಡ್ಕೊಂಡ್ರೆ ನಾನು ಅವ್ರದ್ದು ಏನಿಲ್ಲ ಹಂಗಲ್ಲ ಅಂತಾರ. ಮತ್ ಮಗಳು ಕೊಟ್ರ ಹಂಗಲ್ಲ. ಇಲ್ಲ ಐತಲ್ಲ ಮಾತ. ಏನ್ರಿ ಮೆಂಬರ್ ಸಾಹೇಬ್ರ ಬರ್ರಿ, ನಮಸ್ಕಾರ ಬರ್ರಿ. ಅಲ್ಲ ಮಗಳು ಕೊಟ್ಟಾರ ರಂಗ ಅದಲ್ಲ. ಅದಕ್ಕಂತ ಬೀಗರೇ ಯೋಗ್ಯ. ಆದ್ರೆ ಏನಪ್ಪಾ ತಾಯಿ ಋಣ ತಂದೆ ಋಣ ತೀರ್ಸವ 100ಕ್ಕೆ ಒಬ್ಬವ್ರಿ. ಹೌದ್ ಇಬ್ರು ಒಬ್ಬರೊಬ್ಬರು ನೋಡಂದ. ತಾಯಿ ತಂದೆ ಋಣ ತೀರ್ಸೋಕಾಗತ್ತನಪ್ಪ. ತಾಯಿ ಅತ್ತಿ ಋಣ ಒಬ್ಬಾಕಿ ಎತ್ತಾಕಿ ಒಬ್ಬಾಕಿ ಒತ್ತಾಕಿ. ಎತ್ತಾಕಿ ಅಂದ್ರ ತಾಯಿ, ಒತ್ತಾಕಿ ಅಂದ್ರ ಅತ್ತಿ. ಅವ ತಾಯಿ ಋಣ ಅತ್ತಿ ಋಣ ತೀರ್ಸಾರಂದ್ರ 100ಕ್ಕೆ ಒಬ್ರು ಅಥವಾ ಇಬ್ರು ಒಬ್ರೂಪ ನೋಡೋತ ಸುದ್ದಿ ಸಾರ್ತೈತಿ. ಅದಕ್ಕ ಯಾರಾದ್ರ ಅವಲ್ಕ ಬೀಗ್ಲಿಂದಾನೆ ಶ್ರೇಷ್ಠ. ಬೀಗ್ರಿಲ್ದಾನೆ ಯಾರು ಈ ಭೂಮಿ ಮೇಲೆ ಬಾಳೆ ಮಾಡೋದಲ್ಲ ಅಂತ ಹೇಳಿ ಸುತ್ತಿ ಸಾರ್ತೈತಿ. ಈಗ ಹುಚ್ಚಿರಪ್ಪ ಅಂತ ಹೇಳಿ ನೋಡ್ರಿ, ಇಡೀ ಜಗತ್ತ ಅಂತೈತಿ. ಕೋಳಿ ಕೂಗೈತಿ ಎದ್ದೇಳ್ರಪ್ಪ, ಕೋಳಿ ಕೂಗೈತಿ ಎದ್ದೇಳ್ರಪ್ಪ ಅಂತಾರ. ಕೋಳಿ ಕೂಗ ಒತ್ತಾಗೈತಿ, ಕೋಳಿ ಕೂಗ ಒತ್ತಾಗೈತಿ ಅಂತಾರ. ಕೋಳಿ ಕೂಗುತ್ತಾನೆ? ಇಲ್ಲ. ಕೋಳಿ ಕೂಗಕ್ಕೆ ಹೋಗುತ್ತೆ ದಿನಾಲು? ಇಲ್ಲ, ಕೋಳಿ ಕೂಗಲ್ರಿಪ್ಪ. ಹುಂಜಕ್ ಹೋಗುತ್ತೆ. ಹೌದು, ನಿಜ ನಿಜ. ಹುಂಜಕ್ ಹೋಗುತ್ತೆ, ಉದ್ದಕ್ ಹೋಗುತ್ತೆ. ನಾವ್ ಅನ್ನೋದು ಕೋಳಿ ಕೂಗುತ್ತೆ ಅಂತ ಹೇಳ್ತೀವಿ. ಸುಳ್ಳು ಹೌದಲ್ರಿ? ಸುಳ್ಳು ಇದೆ. ಆ ಮಾತಿಗೆ ಹುಚ್ಚಿರಪ್ಪ ಅಂತ ಹೇಳಿ. ಯಾವ್ದು ಹೌದು ಅದಲ್ಲ ಅಲ್ಲ, ಯಾವ್ದು ಅಲ್ಲ ಹೌದೌದು. ಇದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ರಿ, ಮತ್ ಚಂದ ಇರ್ತದೆ. ಇದ್ರಂತಾಗ ಈಗ ಅವ್ರ ಕರಿತೀರಿ ಮೆಂಬರ್, ನಮ್ಗೆ ಚಾ ಕುಡಿಸ್ಬಾರ ಅಂತ ಕರಿತೀರಿ ನೀವು. ಚಾ ಕುಡಿಸ್ಬಾ ಅಂತೆಲ್ಲ ನಿನ್ ಕೈ ಇಲ್ಲನ? ಐತಿ. ಮತ್ತೆ ಆತನ ಯಾಕೆ ಚಾ ಕುಡ್ಸಂದದಿ? ಅದ ನೋಡ್ರಿ, ಚಾ ಕುಡಿಸ್ಬಾ ಅಂತ ಕರೆದಿದ್ದು ಅವ್ರನ್ನ. ಆದ್ರ ವಾಸ್ತವ ಏನಪ್ಪಾ ಅಂದ್ರೆ ಕೈಲಿ ಕುಡಿಯೋದ್ ನಾವ ಅಲ್ಲ. ಕುಡಿಸ್ಬಾ ಅಂತೇಳಿ ನಿನ್ ಕೈ ಇಲ್ಲ ಕರಿಬೇಕಾದ್ರ ನಿನ್ ಕೈ ಇಲ್ಲದ್ರೆ ಕರಿ. ಎಲ್ಲಿಂದ ಎಲ್ಲಿಗೆ ಇದ್ ನೋಡಪ್ಪ, ಕೈ ಇಲ್ಲದ್ರೆ ಕರಿ. ಕೈ ಇದ್ರ ನನ್ ಕುಡಿಸ್ಬಾ ಅಂತೆಲ್ಲ ಎಷ್ಟು ತಪ್ಪು. ಅಂದ್ರ ಅದರ ಅರ್ಥ ಇಂಡೈರೆಕ್ಟ್ ರೊಕ್ಕ ಕೊಡ್ಬಾ ಅಂದಂಗ ಅದು. ಹಂಗಲ್ರಿ ಅದ. ಅದಕ್ಕೆ ಉತ್ತರ ಪದ ಹೇಳಿದ್ದ ಯಾವ್ದು ಹೌದು ಅದಲ್ಲ, ಯಾವ್ದಲ್ಲ ಅದು ಹೌದು.
ಎಂತ ಶರಣರ ಮಾತು ಹೇಳಿದ್ರಿ ಅಜ್ಜಾರ. ಅದಕ್ಕ ಶಿವನಕ್ಕಂತೂ ಶಿವಶರಣರ ಸಂಘವೇ ಅದಕ್ಕೆ ಅಂದಾರ. ಶಿವ ದೊಡ್ಡವನಲ್ಲ. ಏನ್ ಶಿವನಿಗಿಂತ ಶಿವಶರಣರು ದೊಡ್ಡವರು. ಶಿವಶರಣರ ದೊಡ್ಡರ ಈಗಂತಾರ. ಈಗ ಅಕಸ್ಮಾತ್ಗೆ ಅದು ಬೈಕ್ ಎಂತ ಓಡುತ್ತೋ ಅಂತಾರ. ಓಡುತ್ತಾನ ಅದು ಬೈಕ್? ಇಲ್ಲ. ನೀನಲ್ಲಿ ಓಡಿಸಿರ ಓಡತ್ತ ನಿಜವಲ್ಲ. ಅದಕ್ಕ ನಿನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ. ಈಗ ಅದು ಓಡ್ತಾರೆ, ಬೈಕ್ ಭಾರಿ ಓಡುತ್ತಪ್ಪ ಅಂತಾರ. ಓಡುತ್ತಾನ ಅದು? ಇಲ್ಲ. ನೀನಲ್ಲಿ ಅದ್ ನಡೆಸಿರು ನಾವಾಗ ನಡೆಸ. ಇದಕ್ಕ ಉತ್ತಿರಪ್ಪ ಅಂತ ಹೇಳಿದ್ರು. ಭಾರಿ ಹೇಳ್ಯಾರ ಅಜ್ಜಾರ. ಅದಕ್ಕ